ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಶ್ರೀ ಲಲಿತಾ ಸಹಸ್ರನಾಮದ ಕುರಿತಾಗಿ, ಈ ದೇವಿಯ ಹಿನ್ನೆಲೆಯ ಕುರಿತಾಗಿ, ಲಲಿತಾ ಸಹಸ್ರನಾಮವನ್ನ ಯಾವ ಸಮಯದಲ್ಲಿ ಪಠನೆ ಮಾಡಬೇಕು, ಹೇಗೆ ಪಠನೆ ಮಾಡಬೇಕು, ಇದರಿಂದ ಆಗುವಂಥ ಪ್ರಯೋಜನಗಳೇನು, ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಅರುಣಾಂ ಕರುಣಾತರಂಗಿತಾಕ್ಷೇಂ ಘೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಕೈಃ ಅಹಮಿತ್ಯೇವ ವಿಭಾವಯೇ ಭವಾನೀಂ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದಲ್ಲಿ ಗುರುಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಪ್ರತಿ ಸಂಚಿಕೆಯಲ್ಲೂ ಕೂಡ ಶ್ರೀ ಲಲಿತಾ ಸಹಸ್ರನಾಮದ ಕುರಿತಾಗಿ ನಾವು ಇದರ ಹಿನ್ನೆಲೆಯ ಕುರಿತಾಗಿ ತಿಳ್ಕೊಳ್ತಾ ಇದ್ದೀವಿ. ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಆ ದೇವಿಯ ಕೇಶರಾಶಿಯಿಂದ ಪುಷ್ಪಗಳು ಸೌಗಂಧಿಕ ಸುಗಂಧವನ್ನು ಪಡ್ಕೊಳ್ತಾವಂತೆ. ಮುಂದೇನಾಗುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಜಿ, ಮುಂದೇನಾಗುತ್ತೆ ಹಾಗಿದ್ರೆ? ಈ ಒಂದು ಭಾಗವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಾನು ತುಂಬ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಬೇಕು. ಯಾಕೆಂತಂದರೆ ಅನೇಕ ಜನ ಈ ಲಲಿತಾ ಸಹಸ್ರನಾಮದ ಬಗ್ಗೆ ನಿಜವಾಗ್ಲೂ ಬಹಳ ಆಸಕ್ತಿಯನ್ನು ಹೊಂದಿದ್ದಾರೆ, ಕೇಳ್ತಾ ಇದ್ದಾರೆ. ಹಾಗೂ ಅನೇಕ ಹೊಸ ವಿಚಾರಗಳನ್ನು, ಅವ್ರಿಗೆ ತಿಳಿದೇ ಇರತಕ್ಕಂಥ ಅನೇಕ ಹೊಸ ವಿಚಾರಗಳನ್ನು ತಿಳಿಯೋದಕ್ಕೆ ಅವಕಾಶ ಆಗ್ತಾಯಿದೆ. ಹಾಗೆ ಈ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಅದನ್ನು ಈಗ ಹೇಳಿರೋಷ್ಟು ಅದು ಬಹಳ ಚೆನ್ನಾಗಿ ಅರ್ಥ ಆಗಿದೆ, ಬಹಳ ಸಂತೋಷ ಆಗಿದೆ ಅಂತ ಹೇಳಿ ಅನೇಕ ಜನ ಮೆಸೇಜನ್ನು ಮಾಡಿದ್ದಾರೆ, ಅನೇಕ ಜನ ಫೋನ್ಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯ ನಿಜವಾಗ್ಲೂ ಕೂಡ ಫಲಪ್ರದವಾಗ್ತಾ ಇದೆ ಅಂತ ಅಂದ್ಕೊತ, ಇನ್ನು ಮುಂದಕ್ಕೂ ಕೂಡ ನೀವುಗಳು ಕೊಡ್ತಕ್ಕಂಥ ಈ ಪ್ರೋತ್ಸಾಹ ನಮಗೆ ಸತ್ಯವಾಗಲೂ ಒಂದು ಬೆನ್ನು ತಟ್ಟದಾಗಿದೆ. ಇದರಿಂದ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚು. ಹಾಗಾಗಿ ಇಂತಹ ಒಂದು ಒಳ್ಳೆಯ ಕಾರ್ಯದಲ್ಲಿ ನೀವುಗಳೆಲ್ಲ ಭಾಗವಹಿಸ್ತಿರೋದ್ರಿಂದ ನಿಮಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮನ್ನು ಹೀಗೆ ಪ್ರೋತ್ಸಾಹ ಕೊಡಿ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ. ಹಾಗೆ ಈ ದೇವಿಯ ಮಹತ್ತನ್ನು, ಈ ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಇನ್ನೂ ಹೆಚ್ಚಾಗಿ ತಿಳಿಸ್ಕೊಡೋದಕ್ಕೆ ನಮಗೆ ಬಹಳ ಪ್ರೋತ್ಸಾಹ ಸಿಗ್ದಂಗಾಗುತ್ತೆ. ನಿಮಗೆಲ್ರಿಗೂ ಕೂಡ ಆ ದೇವಿಯ ಅನುಗ್ರಹ ಆಗಲಿ ಅಂತ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಇವತ್ತಿನ ಒಂದು ಭಾಗವನ್ನು ಆರಂಭಿಸೋಣ. ನೀವು ನನಗೊಂದು ಪ್ರಶ್ನೆ ಕೇಳಿದ್ರಿ, ದೇವಿಯ ಒಂದು ಕೇಶದಿಂದ ಹೂಗಳು ಅಂದರೆ ಆ ದೇವತಾ ಸ್ತ್ರೀಯರು ಮುಡಿತಕ್ಕಂತಹ ಹೂಗಳು ದೇವಿಯನ್ನು ಅಲಂಕರಿಸಿಕೊಂಡಿದ್ದರೂ ಕೂಡ ಸ್ವಯಂ ಅವುಗಳಿಗೇನೆ ಪ್ರಾಕೃತಿಕದತ್ತವಾಗಿರ್ತಕ್ಕಂತಹ ಅದರ ಒಂದು ಏನು ಆ ಪರಿಮಳ ಇದೆ, ಆ ಪರಿಮಳಕ್ಕೆ ಜೊತೆಯಾಗಿ ಇನ್ನೂ ಹೆಚ್ಚಿನ ಪರಿಮಳವನ್ನು ಪಡಿತಕ್ಕಂತಹ ಸೌಭಾಗ್ಯ ಅವುಗಳಿಗೆ ಸಿಕ್ತು. ಹಾಗಾಗಿ ಜಗನ್ಮಾತೆಯಲ್ಲಿರ್ತಕ್ಕಂತಹ ಆ ಕೇಶದಿಂದ ಆ ಹೂಗಳೆಲ್ಲವೂ ಕೂಡ ಇನ್ನೂ ಹೆಚ್ಚಾಗಿರ್ತಕ್ಕಂತಹ ಒಂದು ಪರಿಮಳವನ್ನು ಪಡೆದು ಧನ್ಯಳಾಗಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ವಿ. ಇವತ್ತಿನ ಒಂದು ವಿಚಾರವನ್ನು ಹೇಳೋದಕ್ಕಿಂತ ಮುಂಚೆ ನೋಡಿ, ನಾವು ಈ ದೇವಿಯನ್ನು ವರ್ಣಿಸ್ತಾ ಇದ್ದಾಗ ಪ್ರತಿ ಸರ್ತಿ ನಾನು ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಇದನ್ನು ನಾವು ಮಾಂಸ ಮೂಳೆಗಳಿಂದ ಮಾಡಿರ್ತಕ್ಕಂಥ ಶರೀರ ಅಂತ ಈ ದೇವಿಯನ್ನು ಖಂಡಿತ ಭಾವಿಸಬಾರ್ದು. ಅದು ಮಹಾಪಾಪ ಅಂತ ಹೇಳಿ, ಇದನ್ನು ಸ್ತ್ರೀ ಅಥವಾ ಸ್ತ್ರೀನ ನೋಡ್ತಕ್ಕಂಥ ಲಕ್ಷಣಗಳಿದೆ ಅಂತ ಹೇಳಿ ಆ ಒಂದು ಕೆಟ್ಟ ದೃಷ್ಟಿಯಿಂದ ನಾವು ನೋಡಬಾರ್ದು. ಇದು ಅತ್ಯಂತ ಘೋರ ಅಪರಾಧ, ಘೋರ ಪಾಪ ಅಂತ ಹೇಳಿ. ಯಾಕೆ ಅಂತಂತಂದರೆ, ಆ ಲಲಿತಾ ಪರಮೇಶ್ವರಿಯ ಪ್ರತಿಯೊಂದು ಭಾಗವು, ಆ ಶರೀರದ ಭಾಗವು ಅಥವಾ ಆ ಶಕ್ತಿಯ ಭಾಗವು ಸಂಪೂರ್ಣವಾಗಿ ಅಲೌಕಿಕ. ಹಾಗೆ ದಿವ್ಯ ಶರೀರ, ಇದನ್ನು ನೀವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲದೆ ಇರತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಈ ಒಂದು ಶಕ್ತಿ, ಆ ಶರೀರ ಅದು.
ಹಾಗಾಗಿ ಇಂತಹ ದೈವಿ ಲಕ್ಷಣಗಳು, ಆ ದೈವಿ ಶಕ್ತಿಯನ್ನು ನಾವು ಭಕ್ತಿಪೂರ್ವಕವಾಗಿ ನಾವು ನೋಡಬೇಕಾಗತ್ತೆ. ಇದನ್ನು ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ಯಾಕೆಂದರೆ ಮನಸ್ಸು ಬಹಳ ಚಂಚಲ. ಒಂದು ಸ್ತ್ರೀಯನ್ನು ನೋಡಿದಾಗ ಒಂದೊಂದು ಸರಿ ಅದು ಚಂಚಲ ಆಗ್ಬೋದು, ಆದರೆ ಆ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿಯನ್ನು ತಂದ್ಕೋಬೇಕು ಅಂದರೆ ಆ ದೃಷ್ಟಿಯಲ್ಲಿ ನಾವು ನೋಡಬಾರ್ದು. ಅದರಲ್ಲೂ ಈ ತಾಯಿಯ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಅತ್ಯಂತ ಶಕ್ತಿ ಅನ್ನೋದನ್ನು ಮಾತ್ರ ನಾವು ಮನಸ್ಸನ್ನಲ್ಲಿ ಇಟ್ಕೊಂಡು ಆಕೆಯ ಒಂದು ಧ್ಯಾನವನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳೋಕ್ಕೆ ಬಯಸ್ತೀನಿ. ಆಮೇಲೆ ಈ ದೇವಿಯ ಕೇಶವನ್ನು ನಾವು ವರ್ಣಿಸಿದ್ದೀವಿ. ಆ ಒಂದು ಕೇಶವನ್ನು ವರ್ಣಿಸಿರೋದನ್ನು ಅಂದರೆ ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ. ನಾನು ಹೇಳಿದೆ ಕಚ ಅಂತಂತಂದರೆ ಜಡೆ ಅಥವಾ ಕೂದಲು ಅಂತ ಹೇಳಿ. ಯಾರು ಈ ದೇವಿಯ ಕೂದಲನ್ನು ಪ್ರಾರ್ಥನೆಯನ್ನು ಮಾಡ್ತಾರೋ, ಅಂದರೆ ಆ ದೇವಿಯ ಕೂದಲನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಆ ದೇವಿಯನ್ನು ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ ಅಂಥವರಿಗೆ ಯಮಬಾಧೆ ಇರೋದಿಲ್ಲ ಅನ್ನೋ ಮಾತನ್ನು ನಾನು ಒಂದು ಭಾಗದಲ್ಲಿ ನಾನು ಹೇಳಿದ್ದೆ. ಇವತ್ತಿನ ಒಂದು ಭಾಗದಲ್ಲಿ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ, ಅದ್ಭುತವಾಗಿರ್ತಕ್ಕಂತಹ ಈ ಒಂದು ನಾಮ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ. ಇದು ದೇವಿ ಧರಿಸಿರ್ತಕ್ಕಂತಹ ಆ ಅದ್ಭುತವಾಗಿರ್ತಕ್ಕಂತಹ ಈ ಕಿರೀಟದ ವರ್ಣನೆ. ತಾಯಿಯ ಕಿರೀಟದಲ್ಲಿ ಲೆಕ್ಕನೇ ಇಲ್ಲದೇ ಇರುವಷ್ಟು ಅದ್ಭುತವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ರತ್ನಗಳನ್ನು ಹೊಂದಿಸ್ಬಿಟ್ಟಿದ್ದಾರಂತೆ. ಜಗನ್ಮಾತೆಯಾಗಿರ್ತಕ್ಕಂತಹ ಲಲಿತಾ ಪರಮೇಶ್ವರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಗೆ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕಿರೀಟವನ್ನು ಧರಿಸಿದಾಳೆ ಅನ್ನೋದಾದರೆ ನೋಡಿ, ಸಾಮಾನ್ಯವಾಗಿರ್ತಕ್ಕಂತಹ ಈ ರಾಜರಾಗಲಿ ಅಥವಾ ಶ್ರೇಷ್ಠ ಪುರುಷರಾಗಲಿ ಇದ್ದಾಗ ಅವರುಗಳು ಧರಿಸ್ತಕ್ಕಂತಹ ಆ ಒಂದು ಕಿರೀಟ ಅಂದರೆ ಎಷ್ಟು ಚೆನ್ನಾಗಿದೆ, ವಜ್ರಖಚಿತವಾಗಿದೆ, ಅತ್ಯಂತ ರೋಮಾಂಚಕವಾಗುತ್ತೆ ಅದನ್ನು ನೋಡಿದ್ರೆ ಅನ್ನೋದಾದರೆ, ಈ ಜಗಜ್ಜನನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಧರಿಸಿರ್ತಕ್ಕಂತಹ ಆ ಅಮೋಘವಾಗಿರ್ತಕ್ಕಂಥ ಕಿರೀಟ, ಯಾರು ಈ ಕಿರೀಟದ ಧ್ಯಾನವನ್ನು ಮಾಡ್ತಾರೋ ಅವ್ರಿಗೇನು ಅಂತೇಳಿ ನಾನು ಈ ಒಂದು ಇದಾದ ಮೇಲೆ ನಾನು ಹೇಳ್ತೀನಿ. ಈ ಒಂದು ನಾಮದ ವಿಚಾರವನ್ನು ಹೇಳಿದ ಮೇಲೆ ಏನದ್ರ ವಿಶೇಷ ಅಂತ ನಾವು ಹೇಳ್ತಕ್ಕಂಥ ಒಂದೊಂದು ಭಾಗಗಳು ಕೂಡ ಜಗಜ್ಜನನೇ ಒಂದೊಂದು ಭಾಗ. ಈಗ ನಾನು ಹೇಳಿದೆ ಹೋದ ಭಾಗದಲ್ಲಿ ಕೂದಲನ್ನು ನಾವು ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿದಾಗ ಯಮಬಾಧೆ ಇರೋದಿಲ್ಲ ಹಾಗೆ ಅಂತ. ಯಾರು ಈ ಕಿರೀಟದ ಒಂದು ಭಾಗವನ್ನು, ಈ ಕಿರೀಟವನ್ನು ನೆನೆಸ್ಕೊಂಡು ಯಾರು ಈ ಧ್ಯಾನವನ್ನು ಮಾಡ್ತಾರೋ ಅಂಥವರಿಗೆ ಏನು ಫಲ ಅನ್ನೋದನ್ನು ನಾನು ಈ ನಾಮದ ಕೊನೆಯಲ್ಲಿ ನಾನು ಹೇಳ್ತೇನೆ. ಈ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಜಗನ್ಮಾತೆಯ ಕಿರೀಟಗಳು ಅತ್ಯಂತ ಎಷ್ಟು ಲೆಕ್ಕವೇ ಇಲ್ಲದೇ ಇರುವಷ್ಟು, ಅತ್ಯಂತ ಬೆಲೆನೇ ಕಟ್ಟಕ್ಕಾಗದೇ ಇರುವಷ್ಟು ಉತ್ತಮೋತ್ತಮವಾಗಿರ್ತಕ್ಕಂಥ ರತ್ನಗಳಿಂದ ಮಾಡಲ್ಪಟ್ಟಿದೆ. ಅದರಲ್ಲೂ ಕೂಡ ಈ ಎಲ್ಲ ರತ್ನಗಳು ಕೂಡ ಕೆಂಪು ವರ್ಣ, ಕೆಂಪು ಬಣ್ಣದಿಂದ ಅದು ಮಾಡಲ್ಪಟ್ಟಿದೆ ಅಂತೆ. ಆಮೇಲೆ ಪದ್ಮರಾಗ ಅಂತಂದರೆ ರತ್ನಗಳು, ಪದ್ಮರಾಗದ ರತ್ನಗಳು ಅಂತಂದರೆ ಅತ್ಯಂತ ಎಕ್ಸ್ಪೆನ್ಸಿವ್, ಭಾರಿ ಕಾಸ್ಟ್ಲಿ, ಅಪರೂಪವಾಗಿರ್ತಕ್ಕಂತಹ ಆ ಒಂದು ರತ್ನಗಳು. ಇದು ಸಿಂಹಳ ಜಾತಿಯ ರತ್ನಗಳು ಅಂತಲೂ ಕರೀತಾರೆ. ಈ ಸಿಂಹಳ ಜಾತಿಯ ರತ್ನಗಳು, ಕುರಂಜ ರತ್ನಗಳು ಅಂತ ನೋಡಿ, ರತ್ನಗಳು ಬಹಳ ಮುಖ್ಯ. ನಾನು ಆಮೇಲೆ ಮುಂದಕ್ಕೆ ಇನ್ನೂ ಒಂದಷ್ಟು ರತ್ನಗಳ ಹೆಸರು ಹೇಳ್ತಾ ಹೋಗ್ತೀನಿ. ಈ ಅತ್ಯಂತ ಮುಖ್ಯವಾಗಿ ಆ ಒಂದು ರತ್ನಗಳು ಏನಿದೆ ಅಂತಹ ಅನೇಕ ಲೆಕ್ಕವಿಲ್ಲದೆ ಇರುವಷ್ಟು ರತ್ನಗಳನ್ನು ಆ ಒಂದು ಕಿರೀಟದಲ್ಲಿ ಸೇರಿಸಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಕಿರೀಟವನ್ನು ಮಾಡಿದ್ದಾರಂತೆ. ಆಮೇಲೆ ಈ ಒಂದು ರತ್ನಗಳಲ್ಲಿ ಏನು ವಿಶೇಷತೆ ಅಂದರೆ ಅವುಗಳು ಬಹಳ ಶ್ರೇಷ್ಠ, ಜೊತೆಗೆ ಅವುಗಳಿಂದ ಬರುವಂತಹ ಆ ಒಂದು ಜ್ವಾಲೆ ಅಥವಾ ಬರ್ತಕ್ಕಂತಹ ಒಂದು ಬಹಳ ವಿಪರೀತವಾಗಿರ್ತಕ್ಕಂಥ ಶಕ್ತಿ, ಆ ಒಂದು ರೇಖೆಗಳು ಅತ್ಯಂತ ಪ್ರಭಾವಶಾಲಿ. ಹಾಗಾಗಿ ಅಂತಹ ರೇಖೆಗಳು, ಅಂತಹ ಒಳ್ಳೆಯ ರತ್ನಗಳನ್ನು ಹೊಂದಿರತಕ್ಕಂತಹ ಆ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಹೇಗಿದೆಯೋ ಅದೇ ರೀತಿಯಾಗಿ ಈ ಒಂದು ರತ್ನಗಳಿಂದ ಅಮೋಘವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂತಹ ಆ ಒಂದು ರೇಖೆಗಳಾಗಲಿ ಅಥವಾ ಕಿರಣಗಳಾಗಲಿ, ಆ ಒಂದು ಪ್ರತಿ ಒಂದು ಕಿರಣ ಇದರಲ್ಲೂ ಕೂಡ ಆ ಒಂದು ರತ್ನಗಳಿಂದ ಅದು ಈಚೆ ಬರ್ತಾ ಇದೆಯಂತೆ. ಹಾಗೆ
ದ್ವಾದಶಾದಿತ್ಯರು 12 ಸೂರ್ಯರು. ಈ 12 ಸೂರ್ಯರ ಪ್ರಭೆ ಏನಿದೆ, ಒಂದು ಸೂರ್ಯನ ಪ್ರಭೆ, ಒಂದು ಸೂರ್ಯನ ಹತ್ರ ಇರತಕ್ಕಂತಹ ಶಕ್ತಿ ಏನಿದೆ, ಅಂತಹ ಶಕ್ತಿ ಜೊತೆಗೆ 12 ಸೂರ್ಯರು, ದ್ವಾದಶಾದಿತ್ಯರು, 12 ಸೂರ್ಯರ ಶಕ್ತಿಗಳೇನಿದೆ, ಅಂತಹ ಶಕ್ತಿಯನ್ನು ಹೊರಹೊಮ್ಮುವಂತಹ ಒಂದು ಚೈತನ್ಯ ಹೊಂದಿರತಕ್ಕಂತಹ ಆ ಒಂದು ರತ್ನಗಳು, ಅಮೋಘವಾಗಿರ್ತಕ್ಕಂಥ ರತ್ನಗಳು ಅಂತ ನಾನು ಈಗಾಗಲೇ ಹೇಳಿದೆ. ಹಾಗಾಗಿ ಇಂತಹ ಅಮೋಘವಾಗಿರ್ತಕ್ಕಂಥ ರತ್ನಗಳನ್ನು ಆ ಜಗಜ್ಜನನಿಯ ಆ ಒಂದು ಕಿರೀಟದ ಮೇಲೆ ಜೋಡಿಸಲ್ಪಟ್ಟಿದ್ದಂತೆ. ವಿಶ್ವಕರ್ಮ ಅಂತಕ್ಕಂತಹ ಮಹಾನುಭಾವ ಅವನು ಈ ಒಂದು ಕಿರೀಟವನ್ನು ತಯಾರು ಮಾಡಿಕೊಟ್ಟಿದ್ದು. ಹಾಗಾಗಿ ಇಂತಹ ವಿಶ್ವಕರ್ಮ ಈ ಜಗಜ್ಜನನಿಯ ಕಿರೀಟವನ್ನು ತಯಾರು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಮಾಣಿಕ್ಯಗಳು, ರತ್ನಗಳು, ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳು ಆ ವಿಶ್ವಕರ್ಮನನ್ನು ಪ್ರಾರ್ಥನೆ ಮಾಡುತ್ತದೆ, ಅಯ್ಯ ನನ್ನನ್ನು ಜೋಡಿಸು ಅಂತ. ಯಾಕೆಂದರೆ ಆ ಜಗಜ್ಜನನಿ ಶಿರದಲ್ಲಿ ನಾವು ಅಲಂಕೃತವಾಗುವಂಥ ಒಂದು ಸೌಭಾಗ್ಯ ಕರುಣಿಸಪ್ಪ ಅಂತ ಹೇಳಿ ಆ ವಿಶ್ವಕರ್ಮನನ್ನೇ ಪ್ರಾರ್ಥನೆ ಮಾಡುತ್ತಂತೀರಿ. ಎಂಥ ಅದ್ಭುತ ಕಲ್ಪನೆ ನೋಡಿ. ರತ್ನಗಳು ಕೇಳುತ್ತಂತೀರಿ, ಅಪ್ಪ ನನ್ನನ್ನು ಸೇರಿಸ್ಕೊ ಅಂತ. ಈಗ ಹೆಂಗೆ ಅಂತಂದರೆ ಸ್ಕೂಲ್ ಮಕ್ಕಳೆಲ್ಲ ಸೇರ್ಕೊಂಡಿರ್ತಾರೆ, ಚಾಕ್ಲೇಟ್ ಕೊಡುವಾಗ ನಂಗೊಂದು ನಿಂಗೊಂದು ಅಂತಾರಲ್ಲ, ಹಾಗೆ ಆ ಜಗಜ್ಜನನಿ ಆ ಕಿರೀಟಕ್ಕೆ ಅಲಂಕೃತವಾಗಬೇಕು ಅಂತೇಳಿ ಇಂಥ ಅಮೋಘವಾಗಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ರತ್ನಗಳು ಕೇಳ್ಕೊಡುತ್ತದೆ, ಅಪ್ಪ ನನ್ನ ಸೇರಿಸು ಅಂತ. ಯೋಚನೆ ಮಾಡಿ, ಅಂಥ ಅಮೋಘ ಒಂದು ರತ್ನ ಬೆಲೆ ಕಟ್ಟೋಕ್ಕಾಗದೇ ಇರುವಂಥ ರತ್ನಗಳು, ಲೆಕ್ಕ ಇಲ್ಲದೆ ಇರೋ ಅಷ್ಟು ರತ್ನಗಳನ್ನು ಹೊಂದಿಸಿ ಆ ಒಂದು ಕಿರೀಟವನ್ನು ತಯಾರು ಮಾಡಿದ್ದಾರೆ. ಯಾರು? ವಿಶ್ವಕರ್ಮ. ಹಾಗಾಗಿ ಅಂತಹ ಅಪರೂಪವಾಗಿರ್ತಕ್ಕಂತಹ ಈ ಕಿರೀಟವನ್ನು ಸಿದ್ಧಪಡಿಸಿದ್ದಾರೆ ಆ ವಿಶ್ವಕರ್ಮ. ಆಗ ಯಾವ ರತ್ನಗಳು ಕೇಳ್ತೋ ಅದೆಲ್ಲದಕ್ಕೂ ಕೂಡ ಜಗಜ್ಜನನಿ ಕರುಣಾಮಯಿ ಎಲ್ಲವನ್ನೂ ಕೂಡ ಅಳವಡಿಸೋ ಹಾಗೆ ಅನುಕೂಲ ಮಾಡಿಕೊಟ್ರಂತೆ. ನೀನು ಬೇಡ, ನಾನು ಬೇಡ, ನೀನು ಬೇಡ, ನಾ ಬೇಡ, ಎಲ್ಲರೂ ಅಮೂಲ್ಯವೇ. ಹಾಗಾಗಿ ಪ್ರತಿಯೊಂದು ರತ್ನಗಳನ್ನು ಕೂಡ ಅಲ್ಲಿ ಅಲಂಕರಿಸಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಕಿರೀಟವನ್ನು ತಯಾರು ಮಾಡಿದ್ರಂತೆ ಈ ವಿಶ್ವಕರ್ಮ. ಇದರಲ್ಲಿ ನೋಡಿ, ಕಿರೀಟಗಳಲ್ಲಿ ಇದನ್ನು ವರ್ಣಿಸಿದ್ರು ಅಂದರೆ ನಾವು ಒಂದು ಮಾತ್ರ ನಾವು ಜ್ಞಾಪಕ ಇಟ್ಕೋಬೇಕ್ರಿ. ನಮ್ಮ ಋಷಿ ಮುನಿಗಳು ಆ ಒಂದು ಮಂತ್ರಗಳನ್ನಾಗಲಿ ಅಥವಾ ಈಗ ವಶನ್ಯಾದಿ ದೇವತೆಗಳೇ ಈ ಒಂದು ನಮ್ಮ ಲಲಿತಾ ಸಹಸ್ರನಾಮವನ್ನು ಬರೆದರು ಅಂತ ಹೇಳಿದ್ವಿ ನಾವು. ಏನು ಮಾಡಿದ್ದಾರೆ ಅಂತಂದರೆ, ಇದರಲ್ಲಿ ನಾರ್ಮಲ್ ಮ್ಯಾನ್, ಸಾಮಾನ್ಯ ಮನುಷ್ಯ ಇದನ್ನು ಬೀಜಾಕ್ಷರಗಳ ಸಮೇತ ಹೇಳುವಂತಂದರೆ ಶಕ್ಯನಲ್ಲ. ಈಗ ನನ್ನಂಥವನಿಗೆ ಹೇಳಬೇಕು ಅಂದರೆ ನಾನು ಶಕ್ಯನೇ ಅಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಅಕ್ಷರದಲ್ಲೂ ಬೀಜಾಕ್ಷರ ಇದೆ ಅಂದರೆ ಅದನ್ನು ಹೇಳ್ತಾ ಕೂತ್ಕೊಳ್ಳೋಕ್ಕೆ ಸಮಯನೂ ಇಲ್ಲ, ಒಂದು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋವಂಥ ಶಕ್ತಿ. ಹಾಗಾದರೆ ಈ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥ ಬೀಜದ ಶಕ್ತಿಯನ್ನು ಸ್ವಲ್ಪ ಮಟ್ಟಿಗಾದರೂ ನಮಗೆ ಒಂದು ತಲುಪಲಿ ಅನ್ನೋ ಉದ್ದೇಶ ಏನಂದರೆ ಬಹಳ ಸೂಕ್ಷ್ಮವಾಗಿ ಅದನ್ನು ಒಳಗಡೆ ಅಳವಡಿಸ್ಬಿಟ್ಟಿದ್ದಾರೆ. ಈಗ ನಾನು ಹೇಳಿದೆ, ಹೋದ್ವಾರದಲ್ಲೋ ಆದೇ ವಾರದಲ್ಲೋ ಹೇಳಿದೆ ನಾನು, ಶ್ರೀ ಅನ್ನೋದಕ್ಕೆ 3 ಇದಿದೆ ಹಾಗೆ ಅಂತ ಹೇಳಿ. ಹಾಗಾದರೆ ಬರೀ ಶ್ರೀ ಅಂತ ಹೇಳೋದಕ್ಕೆ ಹೇಳಿಬಿಟ್ರು, ಆದರೆ ಒಳಗಡೆ ಇರತಕ್ಕಂಥ ಶಕ್ತಿ ಏನಿದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ನಾಮಕ್ಕೂ ಕೂಡ ಬೀಜಾಕ್ಷರಗಳನ್ನು ಅಳವಡಿಸ್ಬಿಟ್ಟಿದ್ದಾರೆ. ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ, ಆದರೆ ನೀವು ಒಂದು ಸಂತೋಷವಾಗಿ ಕುರುವಿಂದ ಮಣಿಷ್ಠೇಣಿ ಕನತ್ಕೋಟೀರ ಮಂಡಿತ ಅಂದ್ಬಿಟ್ರೆ ಸಾಕು, ಅಲ್ಲಿರ್ತಕ್ಕಂಥ ಬೀಜಾಕ್ಷರಗಳ ಶಕ್ತಿ ನಿಮಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅಲ್ವಾ. ಹಾಗಾಗಿ ಅಂತಹ ಬೀಜಾಕ್ಷರಗಳು ಈ ಕುರುವಿಂದ ಮಣಿಷ್ಠೇಣಿ ಕನತ್ಕೋಟೀರ ಮಂಡಿತ ಅಂತ ಕೊಟ್ಟಿರೋದ್ರಲ್ಲಿ ಅತ್ಯಂತ 5 ಬಾಣ ಬೀಜಾಕ್ಷರಗಳಂತೆ ರೀ. 5 ಬಾಣ ಬೀಜಾಕ್ಷರಗಳು. ಒಂದು ಕ್ಷೋಭಣ ಅಂತಕ್ಕಂಥದ್ದೊಂದು. ಈ ಕ್ಷೋಭಣ ಅಂದರೆ ಮನಸ್ಸಿನ ಕಳವಳ, ಡಿಸ್ಟರ್ಬ್ಡ್ ಮೈಂಡ್. ಇಂತಹ ಒಂದು ಮಣಿ ಇದೆ ಅಲ್ಲಿ ಅನ್ನೋದಾದರೆ ಕ್ಷೋಭಣ. ಈಗ ನಾವು ಉದಾಹರಣೆಗೆ ಯಾರೋ ಒಬ್ರು ಇಂಥ ಮಣಿ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ, ಯಾವ ಕಾರಣಕ್ಕೆ ಈ ಮಣಿ ಹಾಕ್ಕೋಬೇಕು ಅಂತ ಏನು ಕರಿತೀವಿ, ಆ ರೀತಿಯಾಗಿ ಆ ಮಣಿಗಳ ಒಂದೊಂದು ಇದರಿಂದನೂ ಕ್ಷೋಭಣ ಅಂದರೆ ಮನಸ್ಸಿನ ಕಳವಳವನ್ನು ದೂರ ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂತಹ ಆ ಒಂದು ಮಣಿಗಳನ್ನು ಅದರಲ್ಲಿ ಅಳವಡಿಸಿದ್ರು ಅಂತ ಹೇಳಿ. ಮುಂದೇನಾಗುತ್ತೆ ಅಂತ ಒಂದು ಬ್ರೇಕ್ ತಗೊಂಡು ಬರೋಣ ಗುರುಗಳೇ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಶ್ರೀ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮೊಟ್ಟಿಗೆ ರಾಮಕೃಷ್ಣ ಶಾಸ್ತ್ರಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೇಕು, ಅಥವಾ ಅಲ್ಲಿ ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ಭೇಟಿಯಾಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಹಿನ್ನೆಲೆ ಮತ್ತು ಮಹಿಮೆಯ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ವಿಶ್ವಕರ್ಮ ಕಿರೀಟವನ್ನು ಯಾವ ರೀತಿ ತಯಾರು ಮಾಡ್ತಾ ಇದ್ದ ಅನ್ನೋದು ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಗುರುಜಿ, ಕಿರೀಟದ ಬಗ್ಗೆ ಹೇಳ್ತಾ ಇದ್ರು. ಭಾಳ ಅದ್ಭುತ. ಈ ಕಿರೀಟದಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಈ ರತ್ನಗಳೇನಿದೆ, ಆ ರತ್ನಗಳ ಬಗ್ಗೆ ಹೇಳ್ತಾ ಇದ್ದೆ. ಅದರಲ್ಲಿ 5 ಬೀಜಾಕ್ಷರಗಳು ಸೇರಿದೆ ಈ ಒಂದು ನಾಮದಲ್ಲಿ ಅಂತ ಹೇಳಿ, ಕ್ಷೋಭಣ ಅಂತ ಹೇಳಿ ನಾನು ನಿಲ್ಲಿಸಿದ್ದೆ. ಕ್ಷೋಭಣ ಅಂದಾಗ ಮನಸ್ಸಿನಲ್ಲಿ ಕಳವಳ. ಯಾಕೋ ಕೆಲವು ಸತಿ ಹೇಳ್ತಾರೆ, ಗುರುಗಳೇ ನಮಗೆ ತುಂಬ ಮನಸ್ಸಿಗೆ ಕಳವಳ ಇದೆ, ಆತಂಕ ಆಗ್ತಾ ಇದೆ, ಯಾರು ಇರೋ ರತ್ನ ಇದ್ದರೆ ಹೇಳಿ ಹಾಗೆ ಅಂಥೇಳಿ. ಅಂತಹ ಒಂದು ರತ್ನಕ್ಕೆ ಬೇಕು ಅಂತಹ ರತ್ನಗಳು ಇಲ್ಲಿ ಬೇಕಾದಷ್ಟಿದೆಯಂತೆ. ಕ್ಷೋಭಣ, ದ್ರಾವಣ, ಲಿಕ್ವಿಡ್ಸ್, ಮನಸ್ಸಿಗೆ ಅವನು ಚಂಚಲ ಆಗದೆ ಇರೋ ಹಾಗೆ ಆ ತುಂಬ ಗಡಸಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇದು ಚಿಳಿ ಮಾಡ್ತಕ್ಕಂತಹ ಒಂದು ಶಕ್ತಿ. ಆಮೇಲೆ ಆಕರ್ಷಣ, ಅಟ್ರಾಕ್ಷನ್, ಆಮೇಲಿಂದ ಬಂದು ವಶ್ಯ, ಅಧೀನ ಮಾಡ್ಕೊಳ್ತಕ್ಕಂಥದ್ದು, ವಶ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು. ಉನ್ಮಾದ, ಅಸಹಜವಾಗಿರ್ತಕ್ಕಂಥ ರೋಷಾವೇಶ, ಸುಮ್ಮನೆ ಕೋಪ ಮಾಡ್ಕೊಂಬಿಡೋದು, ಏನೋ ಕಾರಣನೇ ಇಲ್ಲ. ಹಾಗಾಗಿ ಇಂತಹ ಒಂದು ಇಂಬ್ಯಾಲೆನ್ಸ್ ಆಗ್ತಕ್ಕಂತಹದ್ದು, ಇದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ಇನ್ನೂ ಅನೇಕ ವಿಧವಾಗಿರ್ತಕ್ಕಂತಹ ರತ್ನಗಳಿಂದ ಆ ಒಂದು ಕಿರೀಟ ಏರ್ಪಾಡಾಗಿದೆಯಂತೆ. ಯಾರು ನನಗೆ ಹೇಳಿದೆ, ಈ ಒಂದು ಕುರುವಿಂದ ಮಣಿಷ್ಠೇಣಿ ಕನತ್ಕೋಟೀರ ಮಂಡಿತ ಅನ್ನುವಂಥ ಒಂದು ನಾಮವನ್ನು ಯಾರು ಜ್ಞಾಪಿಸ್ಕೊಂಡು ಅದನ್ನು ಹೇಳ್ತಾರೋ, ಈ ಕಿರೀಟವನ್ನು, ಜಗದಂಬೆಯ ಕಿರೀಟವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಯಾರು ಈ ಕಿರೀಟವನ್ನು ಧ್ಯಾನ ಮಾಡ್ತಾರೋ ಅವರಿಗೆ ಅಭಿವೃದ್ಧಿ ಖಂಡಿತ ಆಗುತ್ತೆ. ಈಗ ಇರ್ತಕ್ಕಂಥ ಪರಿಸ್ಥಿತಿಯಿಂದ ಅವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಈಗಿರ್ತಕ್ಕಂತಹ ಸಂಕಷ್ಟಗಳು ಪರಿಹಾರ ಆಗಿ ಒಳ್ಳೆಯ ಅಭಿವೃದ್ಧಿಯನ್ನು ಪಡೆದು ಒಳ್ಳೆಯ ಸ್ಥಾನವನ್ನು ತಲುಪ್ತಾರೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ನೋಡಿ, ಒಂದು ನಾಮ ಕುರುವಿಂದ ಮಣಿಷ್ಠೇಣಿ ಕನತ್ಕೋಟೀರ ಮಂಡಿತ ಅಂತ. ಇದರಿಂದ ಏನಾಗುತ್ತೆ, ಉತ್ತಮ ಸ್ಥಿತಿ ತಲುಪ್ತಾರೆ, ಹಾಗೆ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂತಕ್ಕಂಥ ಈ ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ನಾಮ. ಮುಂದಿನ ನಾಮ ಏನಪ್ಪ ಅಂದರೆ ಅಷ್ಟಮೀ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ. ಇದನ್ನು ಎಷ್ಟು ಸರ್ತಿ ಹೇಳಿದ್ರೂ ಸಾಕಾಗ್ತಾ ಇಲ್ಲ. ಯಾಕೆಂತಂದರೆ ಅಷ್ಟಮಿ ಚಂದ್ರ ಅಂದರೆ ಏನು ಅಂತ ತಿಳ್ಕೊಬೇಕು. ಏನು ವಿಶೇಷ ಅಷ್ಟಮಿನಲ್ಲಿ ಅಂತ ನೋಡಿ. ಈ ಅಷ್ಟಮಿ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ, ಲಲಾಟ ಭಾಗದ ವರ್ಣನೆ, ಹಣೆಯ ವರ್ಣನೆ, ಜಗದಂಬೆಯ ಹಣೆಯ ವರ್ಣನೆ. ಇದು ನೋಡಿ, ಮೊದಲು ಇದಾಯಿತು, ಕೂದಲು ಹೇಳಿದ್ವಿ, ಅದಾದಮೇಲೆ ಕಿರೀಟ ಆಯಿತು, ಈಗ ಕೆಳಗಿನ ಭಾಗ ಹಣೆ. ಸೊ ಈಗ ನಿಮಗೆ ಅರ್ಥ ಆಯಿತು ನಾನು ಎಲ್ಲಿಂದ ಹೆಂಗೆ ಹೇಳ್ಕೊಂಡು ಬರ್ತಾ ಇದ್ದೀವಿ ಅಂತೇಳಿ. ಲಲಿತಾ ಸಹಸ್ರನಾಮ ಪ್ರಾರಂಭದಲ್ಲೇ ನಾನು ನಿಮ್ಗೆ ಹೇಳಿದೆ, ಪ್ರತಿ ಒಂದು ನಾಮವನ್ನು ಸುಮ್ಮನೆ ಹಿಂಗೆ ಜೋಡಿಸ್ಕೊಂಡು ಹೋದರೆ ಇವರು ಕಥೆಯನ್ನು ಹೇಳಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆಯಾ. ಹಾಗೆ ಆ ಕಥೆ ಹೆಂಗೆ ಕಂಟಿನ್ಯೂ ಆಗಿಬಿಡುತ್ತೆ ಅಂತ ಹೇಳಿದೆ. ನೋಡಿ, ಆಗ್ತಾಯಿದೆ ತಾನೇ ಇದು. ಶ್ರೀ ಮಾತ್ರೇ ನಮಃ, ಶ್ರೀ ಮಹಾರಾಜ್ಞೇ ನಮಃ, ಶ್ರೀಮತ್ ಸಿಂಹಾಸನೇಶ್ವರ್ಯೈ ನಮಃ ಅಂತ ಹೇಳಿ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿದ್ವಿ, ಸಿಂಹಾಸನೇಶ್ವರಿ ಅಂತ ಹೇಳಿದ್ವಿ, ಮಹಾರಾಜ್ಞಿ ಅಂತ ಹೇಳಿದ್ವಿ. ಹೀಗೆ ಒಂದೊಂದೇ ಹೇಳ್ಕೊಂಡು ಬಂದ್ವಿ. ನೋಡಿ, ಒಂದಕ್ಕೊಂದಕ್ಕೆ ಡಿಸ್ಕನೆಕ್ಟ್ ಆಗಿಲ್ಲ, ಸ್ಟೋರಿ ಹಾಗೇ ಬಿಲ್ಡಪ್ ಆಗ್ತಾಯಿದೆ. ನಾವು ಎಲ್ಲಿಗೆ ಬಂದಿದ್ದೀವಿ ಈಗ? ಅಮ್ನೋರ್ ಚಿರದಲ್ಲಿರ್ತಕ್ಕಂಥ ಕಿರೀಟ ಆದಮೇಲೆ ಈಗ ಅಷ್ಟಮಿ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ, ಹಣೆ ಭಾಗ, ಪಾಲಭಾಗಕ್ಕೆ ಬಂದಿದ್ದೀವಿ. ನೋಡಿ, ಇದರಲ್ಲಿ ಲಲಾಟ ಭಾಗದ ವರ್ಣನೆ. ಅಲಿಕಾ ಅಂತಂತಂದರೆ ಹಣೆ ಗೊತ್ತಾಗ್ತಾ ಇದೆಯಾ. ಇದ್ರ ವಿಚಾರವಾಗಿ ನಾನು ಭಾಳ ಇಂಪಾರ್ಟೆಂಟಾಗಿ ಮುಂದಕ್ಕೆ ಹೇಳ್ತೀನಿ. ಏನದು, ಯಾತಕ್ಕೆ ನಮ್ಮ ಹಣೆ ಖಾಲಿ ಇರಬಾರ್ದು ಹಾಗೆ ಅಂತೇಳಿ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಹೇಳಬೇಕು. ಇದರಲ್ಲಿ ನೋಡಿ, ಅಷ್ಟಮಿ ಚಂದ್ರನಿಗೆ ಏನು ವಿಶೇಷತೆ ಅಂದರೆ, ನಾನು ಸಾಮಾನ್ಯವಾಗಿ ನಾವು ಪೂಜೆ ಮಾಡುವಾಗ ಏನು ಮಾಡ್ತೀವಿ, ಅಮ್ಮನವ್ರ ಪೂಜೆ ಅಂದರೆ ಅಷ್ಟಮಿ ಇಟ್ಕೊಂಬಿಡೋಣ ಅಂತೀವಿ. ಯಾತಕ್ಕೆ ಅಷ್ಟಮಿ ವಿಶೇಷ ಅಂತಂದರೆ ನೋಡಿ, ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, 7
ಈ ಕಡೆ ಹಿಂದ್ಗಡೆಯಿಂದ ಮಾಡ್ಕೊಂಬಂದಾಗ ಏನಾಗುತ್ತೆ, ಮಧ್ಯದಲ್ಲಿ ಉಳಿಯೋದೇನೆ ನಿಮಗೆ ಅಷ್ಟಮಿ. ಈ ಕಡೆ 7 15 ತಾನೆ, 15 ಇದರಲ್ಲಿ ಇದೆ 7 7, ಗೊತ್ತಾಯ್ತಾ? ಈ ಒಂದು ಮಧ್ಯದಲ್ಲಿರೋದು ಅಷ್ಟಮಿ. ಈ ಅಷ್ಟಮಿ ದಿವಸ ನಿಮಗೆ ಕಾಣ್ತಕ್ಕಂತಹ ಚಂದ್ರನ ವಿಶೇಷತೆ ಏನು ಅಂದರೆ, ನೋಡಿ ಈಗ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ 2. ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲೂ ಕೂಡ ಪಾಡ್ಯ ಬಿದಿಗೆ ಬರುತ್ತೆ. ಶುಕ್ಲ ಪಕ್ಷದಲ್ಲಿ ಪೌರ್ಣಮಿಗೆ ಎಂಡಾಗುತ್ತೆ, ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆಗೆ ಎಂಡಾಗುತ್ತೆ ಅಲ್ವಾ? ಇಲ್ಲಿ ಶುಕ್ಲ ಪಕ್ಷದ ಪಾಡ್ಯಮಿ ದಿವಸನೂ ಚಂದ್ರ ಇದ್ದರೆ, ಕೃಷ್ಣ ಪಕ್ಷದ ಪಾಡ್ಯಮಿ ದಿವಸ ಚಂದ್ರ ಇದ್ದರೆ ಈ ಚಂದ್ರನಿಗೂ ಸೇಮ್ ಇರೋದೇ ಇಲ್ಲ, ವ್ಯತ್ಯಾಸ ಇರುತ್ತೆ. ಅದೇ ಥರ ದ್ವಿತೀಯ ತಗೊಳ್ಳಿ, ದ್ವಿತೀಯ ತಗೊಳ್ಳಿ, ಸೇಮ್ ಇರೋದೇ ಇಲ್ಲ, ವ್ಯತ್ಯಾಸ ಇರುತ್ತೆ. ಕಡೆಗೆ ಶುಕ್ಲ ಪಕ್ಷ ಸಪ್ತಮಿ, ಇದು ಬೌಳ ಅಂದರೆ ಕೃಷ್ಣ ಪಕ್ಷ ಸಪ್ತಮಿ ತೊಗೊಂಡಾಗ ಎರಡೂ ಚಂದ್ರಗಳು ಸ್ವಲ್ಪ ದೊಡ್ಡ ಕಂಡ್ರೂ ಕೂಡ ವ್ಯತ್ಯಾಸ ಇರುತ್ತೆ. ಆದರೆ ಶುಕ್ಲ ಪಕ್ಷ ಚಂದ್ರ ಅಷ್ಟಮಿ ಆಗ್ಬೋದು, ಕೃಷ್ಣ ಪಕ್ಷ ಅಷ್ಟಮಿ ಆಗ್ಬೋದು, ಚಂದ್ರನ ಗಾತ್ರದಲ್ಲಾಗಲಿ ಪ್ರಜ್ವಲಿತರದಲ್ಲಾಗಲಿ ವ್ಯತ್ಯಾಸ ಇರೋದಿಲ್ಲ. ಹಾಗೆ ಯಾತಕ್ಕೆ ಇದನ್ನು ಅವ್ರು ವರ್ಣಿಸ್ತಾ ಇದ್ದಾರೆ? ಅಷ್ಟಮಿ ಚಂದ್ರ ವಿಭ್ರಾಜ ದಳಿಕ ಸ್ಥಳ ಶೋಭಿತ. ನಾನು ನಿಮಗೆ ಇದ್ರ ಸೀಕ್ರೆಟ್ ಹೇಳಿದ್ರೆ ಅಂದ್ಬಿಡ್ತೀರಿ. ಏನದು ಅಂತಂದರೆ, ಈ ಯಾವುದೇ ಕಾರಣಕ್ಕೂ ಕೂಡ ವಿಚಲಿತವಾಗದೆ ಒಂದೇ ಥರ ಇರ್ತಕ್ಕಂತಹ ಚಂದ್ರನನ್ನು ಇಲ್ಲಿ ಅಷ್ಟಮಿ ಚಂದ್ರನಿಗೆ ವಹಿಸ್ತಾರೆ. ಈಗ ನಮ್ಮ ಪೂಜೆ ಮಾಡುವಾಗ ಸಾಮಾನ್ಯವಾಗಿ ಅಷ್ಟಮಿಲಿ ಮಾಡೋಣ ಅಮ್ಮನವ್ರ ಪೂಜೆ ಅಂತ. ಯಾತಕ್ಕೆ ಇದರ ವಿಶೇಷತೆ ಅಂದರೆ, ನೋಡಿ ಯಾವುದೇ ಕಾರಣಕ್ಕೂ ಎಲ್ಲ ತಿಥಿನೂ ಮಾಡ್ಬೋದು, ಎಲ್ಲ ತಿಥಿನೂ ಅಮ್ಮನವರೇ. ಆದರೆ ಆಯಾಯ ಕೆಲವು ಫಂಕ್ಷನ್ಗಳು ಅಥವಾ ಇನ್ನೊಂದು ಕಾರ್ಯಕ್ರಮಗಳು ಮಾಡಬೇಕು, ಅದರದ್ದೇ ಆಗಿರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿರೋದ್ರಿಂದ ನಾವು ಅದನ್ನು ಅಳವಡಿಸ್ಕೊತೀವಿ. ಹಾಗೆ ಕೃಷ್ಣ ಪಕ್ಷದ ಚಂದ್ರ ಮತ್ತು ಅಷ್ಟಮಿ ಚಂದ್ರ ಮತ್ತು ಶುಕ್ಲ ಪಕ್ಷದ ಅಷ್ಟಮಿ ಚಂದ್ರ ಎರಡು ಒಂದೇ ಅಂತ ನಾನು ಹೇಳಿದೆ. ಹಾಗೆ ದೇವಿಯ ಹಣೆ ಕೂಡ ಅಷ್ಟಮಿ ಚಂದ್ರನಂತೆ ಯಾವುದೇ ನಿರ್ವಿಕಾರಗಳಿಲ್ಲದೆ, ಇದಕ್ಕೆ ಹೋಲಿಸ್ತಾ ಇದ್ದಾರೆ ಅವರು. ನಿರ್ವಿಕಾರ, ಈಗ ಉದಾಹರಣೆಗೆ ನಮಗೆ ಬೇಜಾರಾಯಿತು ಅಂದಾಗ ಹಣೆಯನ್ನು ಮಾಡ್ತೀವಿ, ಸಂಕುಚಿಸ್ತೀವಿ. ಸಂತೋಷ ಆದಾಗ ಆಯಿತಾ? ಆ ರೀತಿಯಾಗಿರ್ತಕ್ಕಂತಹ ಇದು ಸುಖ, ಇದು ದುಃಖ ಅಥವಾ ಕೋಪ ಅಥವಾ ಮತ್ತೊಂದು ಆದರೂ ಕೂಡ ಜಗನ್ಮಾತೆಯ ಹಣೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವ್ಯತ್ಯಾಸಗಳು ಕಾಣೋದಿಲ್ಲ. ಈಗ ಉದಾಹರಣೆಗೆ ನಮಗೇನೋ ತಾಪತ್ರ ಬಂತು, ಹಣೆ ಉಜ್ಕೊಳ್ಳೋದು ಹಿಂಗೆ, ಬಾಡಿ ಲ್ಯಾಂಗ್ವೇಜ್, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಆ ಹಣೆಯಲ್ಲಿ ನಾವು ನೋಡೋದು ಕಣ್ಣು ಮತ್ತು ಹಣೆ, ಆ ಹಣೆ ಮೇಲೆ ನೋಡಿದಾಗ ಆ ಗೆರೆಗಳು ಮೂಡಿದರೆ ಏನೋ ಕೋಪ ಮಾಡ್ಕೊಂಡು ಸುಮ್ಮನೆ ಸಂತೋಷ ಆದಾಗ ಅಂತೀವಿ. ಸೊ ನಿಮಗೆ ವ್ಯತ್ಯಾಸಗಳು ಮುಖದಲ್ಲಿ ಕಾಣಿಸ್ತಿದ್ರು, ನಾವು ಲೈನಲ್ಲಿ ಹೇಳಬೇಕಾಗಿಲ್ಲ. ಇಟ್ ಈಸ್ ನ್ಯಾಚುರಲ್ಲಾಗಿ ನಮಗೆ ಗೊತ್ತಾಗುತ್ತೆ ಕೋಪ ಬಂದಿದೆ, ಮಾತಾಡ್ತಿದ್ದಾನೆ ಅಂತ. ಅಂಥದ್ದನ್ನು ವ್ಯತ್ಯಾಸ ಕಾಣಿಸ್ತೇವೆ. ನಮ್ಮಲ್ಲಿ ವಿಕಾರ ರೂಪ, ಕೆಲಸ ಖುಷಿ ಆದರೆ ಮುಖ ಖುಷಿ ಪಡ್ತೀವಿ, ಕೋಪ ಬಂದಾಗ ರೇಕೋತೀವಿ, ಇವೆಲ್ಲ ವ್ಯತ್ಯಾಸಗಳು ನಮಗೆ ಹಣೆಯಲ್ಲಿ ಕಾಣುತ್ತೆ. ಆದರೆ ಅಷ್ಟಮಿ ಚಂದ್ರನಲ್ಲಿ ಹೇಗೆ ವ್ಯತ್ಯಾಸಗಳು ಇಲ್ಲವೋ ಅದೇ ರೀತಿಯಲ್ಲಿ ಜಗನ್ಮಾತೆಯ ಹಣೆ ಪಾಲಭಾಗದಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಕಾಣಿಸೋದಿಲ್ಲ. ಅದಕ್ಕೋಸ್ಕರ, ಯಾಕೆಂದರೆ ಅವಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪಾರ್ಶಾಲಿಟಿ ಇಲ್ಲ, ಒಳ್ಳೆಯವನು ಕೆಟ್ಟವನು ಆ ಥರ ಏನೂ ಇಲ್ವಲ್ಲ. ಅವಳಿಗೆ ಸಮವಾಗಿ ನೋಡ್ತಕ್ಕಂತಹ ಒಂದು ಭಾವನೆ ಈ ಪಾಲಭಾಗದಲ್ಲಿದೆ. ಅದನ್ನು ಅವಳು ವ್ಯಕ್ತಪಡಿಸ್ತಾಳೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಪ್ರತಿಕೂಲವಾಗಲಿ ಅಥವಾ ಅನುಕೂಲ ಪರಿಸ್ಥಿತಿಯಲ್ಲಾಗಲಿ, ವಿಸ್ತಾರ ಆಗೋದಾಗಲಿ ಸುಕ್ಕ ಆಗೋದಾಗಲಿ ಅದು ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ಇದರಲ್ಲಿ ನಾವು ಒಂದು ಹೇಳಬೇಕು, ಈ ಅದು ಖಡ್ಗಮಾಲಾ ಸ್ತೋತ್ರದಲ್ಲಿ ಹೇಳ್ತಾ ಬರ್ತೀವಿ, ಏನು 15 ತಿಥಿಗಳು ಅಂತ ಹೇಳಿ. ಆ ತಿಥಿಗಳಿಗೆ ಪ್ರತಿಯೊಂದು ತಿಥಿಗೂ ಒಂದೊಂದು ದೇವತೆ, ಅವಳು ಅಮ್ಮನವರೇ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ ಅಂತ ಏನು ಹೇಳಿದ್ವಿ. ಹಾಗೆ ಈ ತಿಥಿಗಳಿಗೂ ಕೂಡ ದೇವತೆ ಯಾರು ಅಂದರೆ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿಂಡೆ, ಬೇರುಂಡೆ, ವಕ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತೆ, ಕುಲಸುಂದರಿ, ನಿತ್ಯೆ, ಸರ್ವಮಂಗಳೆ, ಜ್ವಾಲಾಮಾಲಿನಿ, ಚಿತ್ತೆ, ಮಹಾನಿತ್ಯೆ ಅಂತ ಹೀಗೆ ಲೆಕ್ಕ ತಗೊಂಡಾಗ ಮಧ್ಯದಲ್ಲಿ ಬರೋದೇನು ಅಂದರೆ ತ್ವರಿತೆ. ತ್ವರಿತೆ ಅಂದ್ರೇನು? ತ್ವರಿತವಾಗಿ ಮಾಡೋದು ಅಂದ್ರೇನು? ಶೀಘ್ರವಾಗಿ, ಇಮಿಡಿಯೇಟಾಗಿ. ಹಾಗಾಗಿ ಈ ತ್ವರಿತೆ ಅಂತಕ್ಕಂಥದ್ದೇ ಅಷ್ಟಮಿ ದಿವಸ ಪೂಜಿಸ್ತಕ್ಕಂಥ ದೇವತೆ. ಅಂದರೆ ಈ ತ್ವರಿತೆ, ನೀವು ಆ ದಿವಸ ಆ ತ್ವರಿತೆಯನ್ನು ನೀವು ಧ್ಯಾನ ಮಾಡಿದ್ದಾದರೆ ನೀವು ಅಂದ್ಕೊಂಡಿದ್ದು ನೆರವೇರಿಬಿಡುತ್ತೆ. ತ್ವರಿತವಾಗಿ ಆಗೋಗುತ್ತೆ ಕೆಲಸ ಅಂದರೆ ಅದೇ. ಹಾಗಾಗಿ ತ್ವರಿತೆಯನ್ನು ನೀವು ನೋಡ್ತೀರಿ ಅಂದರೆ ಈ ಕಡೆ 7 ಈ ಕಡೆ 7 ಮಧ್ಯದಲ್ಲಿ ಅಲ್ವಾ?
ಹಾಗಾಗಿ ಇವಳು ಯಾರು? ಅದಕ್ಕೋಸ್ಕರ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ. ಅಲ್ಲಿ ಯಾರು ಬರ್ತಾರೆ ಅಂದರೆ ಮಧ್ಯದಲ್ಲಿ ತ್ವರಿತೆ. ಹಾಗಾಗಿ ಜಗನ್ಮಾತೆಯ ಈ ರೂಪ ಕೂಡ ತ್ವರಿತೆ. ಈ ಅಷ್ಟಮಿ ದಿವಸ ಯಾರು ಆಕೆಯನ್ನು ನೆನೆಸ್ತಾರೋ, ಯಾರು ಆಕೆಯನ್ನು ಆರಾಧನೆ ಮಾಡ್ತಾರೋ, ಯಾರು ಆಕೆಯನ್ನು ಪೂಜೆ ಮಾಡ್ತಾರೋ ತ್ವರಿತವಾಗಿ ವರವನ್ನು ಪಡಿತಕ್ಕಂತಹ ಒಂದು ಶಕ್ತಿಯನ್ನು ಅವಳು ಪಡೆದಿರ್ತಕ್ಕಂತಹ ಈ ಜಗನ್ಮಾತೆ ಅಂತ ಹೇಳಿ ಅಷ್ಟಮಿ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ. ಯಾರಿಗೆ ಮನಸ್ಸಿನಲ್ಲಿ ನಿರ್ಮಲತೆ ಇಲ್ಲವೋ, ದುಗುಡ ಇದೆಯೋ, ಆತಂಕ ಇದೆಯೋ ಅಂಥವರು ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿದ್ರೆ ಅವರ ಮನಸ್ಸು ನಿರ್ಮಲವಾಗುತ್ತೆ. ಓಕೆ, ಮನಸ್ಸಿನಲ್ಲಿ ಆತಂಕ ಇರುವಂಥವ್ರು ಈ ಶ್ಲೋಕವನ್ನು ಈ ನಾಮವನ್ನು ಹೇಳಿದ್ರೆ ಸಾಕು. ಅಷ್ಟಮಿ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ ಅಂತ ಹೇಳಿ ತಾಯಿಯ ಹಣೆಯ ಭಾಗವನ್ನು ಅವರು ಧ್ಯಾನ ಮಾಡಿದ್ರೆ ಮನಸ್ಸು ತುಂಬ ನಿರ್ಮಲವಾಗುತ್ತೆ, ಪ್ರಶಾಂತವಾಗುತ್ತೆ ಅಂತ. ಸೊ ಇವತ್ತು ನಾವು 2 ವಿಚಾರವನ್ನು ಭಾಳ ಮುಖ್ಯವಾಗಿ ಹೇಳಿದ್ವಿ. ಒಂದು ಇದು, ಎರಡನೇದು ಗೊತ್ತಾಗ್ತಾ ಇದೆಯಾ? ಒಂದು ಮುಖಚಂದ್ರ ಕುರುವಿಂದ ಮೈಷ್ಠೇಣಿ ಕನತ್ಕೋಟೀರ ಮಂಡಿತ. ಯಾರು ಕಿರೀಟವನ್ನು ಧ್ಯಾನ ಮಾಡ್ತಾರೋ ಆ ವಿಚಾರವನ್ನು ಹೇಳಿದ್ವಿ. ಅವರಿಗೆ ಅಭಿವೃದ್ಧಿ ಹೊಂದುತ್ತಾರೆ ಅಂತ. ಯಾರು ಪಾಲಭಾಗವನ್ನು ಯೋಚನೆ ಮಾಡ್ತಾರೋ ಅವರಿಗೆ ಆನಂದ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಮನಸ್ಸು ನಿರ್ಮಲ ಆಗುತ್ತೆ ಅಂತ ಇವತ್ತಿನ ಭಾಗದಲ್ಲಿ ಅತ್ಯಂತವಾಗಿ 2 ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಉಪಯುಕ್ತವಾಗಿದೆ, ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.